ಸುಪ್ರೀಂ ಕೋರ್ಟ್ ಆದೇಶ ಜಾರಿಗೆ ಮುಂದಾಗಿದೆ ಜಿಬಿಎ. ಬೀದಿ ನಾಯಿಗಳನ್ನು ಹಿಡಿಯೋದಕ್ಕೆ ಜಿಬಿಎ ಆದೇಶ ಹೊರಡಿಸಿದೆ. ಜಿಬಿಎ ಕ್ರಮಕ್ಕೆ ಪ್ರಾಣಿ ಪ್ರಿಯರು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಜಾರಿಗೆ ತರಬೇಕು ಅಂತ ಈಗ ಜಿಬಿಎ ಮುಂದಾಗ್ತಾ ಇದೆ. ಹಾಗಾಗಿ ಬೀದಿ ನಾಯಿಗಳನ್ನು ಹಿಡಿಯೋದಕ್ಕೆ ಆದೇಶವನ್ನು ಹೊರಡಿಸಿದೆ. ಇದು ಪ್ರಾಣಿ ಪ್ರಿಯರ ಕೆಂಗಣಿಗೆ ಕಾರಣ ಆಗಿದೆ. ತಯಾರಿ ಇಲ್ಲದೆ ಬೀದಿ ನಾಯಿಗಳನ್ನು ಹಿಡಿಯಲಾಗ್ತಾ ಇದೆ. ಎಬಿಸಿ ಸೆಂಟರ್ಗಳಲ್ಲಿ ನಾಯಿ ಕೂಡಿ ಹಾಕಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳಿರುವ ಉದ್ದೇಶ ಈ ರೀತಿ ಮಾಡಿದ್ರೆ ಈಡೇರೋದಿಲ್ಲ ಅಂತ ಪ್ರಾಣಿ ಪ್ರಿಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಫುಡ್ ಕೊಡೋ ಆರ್ಡರ್ ಆಗಲಿ ಅಥವಾ ತಿಂಗಳಿಗೆ ವರ್ಷಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ ಇವೆಲ್ಲ ಹೇಳ್ತಿದ್ದಾರೆ. ಬಟ್ ಇದೆಲ್ಲ ಆಗೋಕ್ಕೆ ಮುಂಚೆನೇ ನಮ್ಮ ನಾಯಿಗಳನ್ನ ಬೇರೆ ಬೇರೆ ಎಜುಕೇಷ್ನಲ್ ಸೆಂಟರ್, ಇನ್ಸ್ಟಿಟ್ಯೂಟ್, ಬಸ್ ಸ್ಟಾಪ್ಸ್ ಎಲ್ಲ ಕಡೆಯಿಂದ ಈಗಾಗಲೇ ಪಿಕಪ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆಲ್ಮೋಸ್ಟ್ ಇವತ್ತಿಗೆ ಇನ್ ದ ಪಾಸ್ಟ್ 3 days 209 ಪಿಕಪ್ ಮಾಡಿದ್ದಾರೆ. ಆದರೆ ಇದನ್ನು ಪಿಕಪ್ ಮಾಡಿ ಬೇರೆ ಬೇರೆ ಶೆಲ್ಟರಿಗೆ ಕರ್ಕೊಂಡು ಹೋಗಬೇಕು ಅಂದರೆ ಈ ಶೆಲ್ಟರಲ್ಲಿ ಜಾಗ ಇಲ್ಲ. ಸೊ ನೀವು ಈ ನಾಯಿಗಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಸೊ ನಮಗೆ ಇಶ್ಯೂ ಇರೋದು ಈ ವರ್ಡಿಕ್ಟ್ ಆದಮೇಲೆ ಒಂದು ರೆಸ್ಪಾನ್ಸಿಬಲ್ ವೇ ಆಫ್ ಪಿಕ್ಕಿಂಗ್ ಅಪ್ ಅಂತ ಇರುತ್ತಲ್ವ, ಅದನ್ನು ನಾವು ಪಾಲಿಸ್ತಾ ಇಲ್ಲ. ಅದಲ್ಲದೆ ನಾಯಿಗಳನ್ನೆಲ್ಲ ಪಿಕಪ್ ಮಾಡಿದ್ರೆ ನಿಮ್ಮ ರೋಡ್ ಆ್ಯಂಡ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಇಲಿ, ಹೆಗ್ಣ ಎಲ್ಲ ಜಾಸ್ತಿಯಾಗಿ ಅದರಿಂದ ಆಗೋ ಒಂದು ಡಿಸೀಸಸ್ ಆಗಲಿ ಅಥವಾ ಎನ್ವೈರ್ಮೆಂಟ್ಗೆ ಆಗೋ ಒಂದು ಇಂಬ್ಯಾಲೆನ್ಸ್ ಆಗಲಿ ಇರುತ್ತೆ. ಅದಲ್ಲದೆ ನೋಡಿ, ನಾಯಿಗಳು ದೇ ವೆರಿ ಟೆರಿಟೋರಿಯಲ್. ನೀವು ಅದನ್ನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಇಲ್ಲಿ ಶೆಲ್ಟರಲ್ಲಿ ಒಟ್ಟಿಗೆ ಇರಿ ಅಂದರೆ ಅದು ಇರೋಕ್ಕಾಗಲ್ಲ. ಒಂದೊಂದು ವ್ಯಾಕ್ಸಿನೇಟ್ ಆಗಿರುತ್ತೆ, ಒಂದೊಂದು ಸ್ಟೆರಿಲೈಸ್ ಆಗಿರಲ್ಲ. ಅದರಿಂದ ನೀವು ಪಾಪ್ಯುಲೇಷನ್ನ ಇನ್ಕ್ರೀಸ್ ಮಾಡ್ತಿದ್ದೀರಾ. ರೇಬೀಸ್ ಇನ್ಕ್ರೀಸ್ ಆಗ್ತದೆ. ನಾವು ಇಷ್ಟು ಕಷ್ಟಪಟ್ಟು ನಾವು ರೇಬೀಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೋಗ್ತಿದ್ರೆ ಇದರಿಂದ ನೀವು ಇನ್ಕ್ರೀಸ್ ಮಾಡ್ತಾಯಿದ್ದೀರಾ. ಸೊ ಇಟ್ಸ್ ಅನ್ಹೈಜಿನಿಕ್, ಸೇಫ್ ಅಲ್ಲ. ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಬೇರೆಯವರು ABC ಫಾಲೋ ಮಾಡದೇ ಇರೋದ್ರಿಂದ ನಾವು ಸೃಷ್ಟಿಸಿರೋ ಈ ಒಂದು ಪ್ರಾಬ್ಲಮಿಂದ ಆ್ಯನಿಮಲ್ಸ್ ಸಫರ್ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಮೇಡಮ್, ನೀವು ಕೇಳಿದ್ರಿ ಅದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಕೆಲಸ ಮಾಡ್ತಾ ಇದೆ, ತೃಪ್ತಿ ಇದೆಯಾ ಅಂತ ಕೇಳಿದ್ರಿ. ಅದ್ರ ಮೊದಲನೇ ಭಾಗದ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ದಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರನೂ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನೇ ಹೇಳಬೇಕಾಗತ್ತೆ. ಏನಕ್ಕೆ ಅಂತ ಅಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ನಲ್ಲಿ ಕ್ಲಿಯರಾಗಿ ಹೇಳಿದೆ, ಪ್ರೊಸೀಜರ್ ಆಸ್ ಟು ಬಿ ಫಾಲೋಡ್ ಆಸ್ ಪರ್ ದಿ AWBI SOP ಅಂತ ಇದೆ. AWBI SOPನಲ್ಲಿ ಕ್ರೊನಾಲಜಿಕಲ್ ಆಗಿ ಹೇಳಿದ್ದಾರೆ ಏನೇನು ಮಾಡಬೇಕು ಅಂತ ಹೇಳಿಬಿಟ್ಟು. ಫಸ್ಟ್ ಇನ್ಸ್ಟಿಟ್ಯೂಷನ್ಸ್ನ ಐಡೆಂಟಿಫೈ ಮಾಡಬೇಕು. ಅದಾದ ನಂತರ ಅದೇ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಯಾವ್ಯಾವ ಎಲ್ಲೆಲ್ಲಿ ನಾಯಿಗಳಿದೆಯೋ ಅಲ್ಲಿ ಬೇಲಿ ಹಾಕಬೇಕು ಫಸ್ಟು, ಸೊ ದ್ಯಾಟ್ ಹೊಸ ನಾಯಿಗಳು ಬರಬಾರ್ದು ಅಂತ ಹೇಳಿಬಿಟ್ಟು. ಇದು ಫ್ರಮ್ ಅ ಕಾಮನ್ ಸೆನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಯೋಚನೆ ಮಾಡಿದಾಗ ಇಟ್ ಮೇಕ್ಸ್ ಸೆನ್ಸ್. ಏನಕ್ಕೆ ಅಂತಂದರೆ ಒಂದು ನಾಯಿ ಹೋದ್ಮೇಲೆ ಇನ್ನೊಂದು ನಾಯಿ ಬರುತ್ತೆ ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್ ಫಾರ್ ದ ಫೆನ್ಸಿಂಗ್ ಟು ಹ್ಯಾಪನ್. ಬಟ್ ನಾವು GBA ಅವ್ರ ಹತ್ರ ಮಾತಾಡಿದಾಗ, ಸ್ಪೆಷಲ್ ಕಮಿಷನರ್ ಸಾಹೇಬ್ರ ಹತ್ರ ಮಾತಾಡಿದಾಗ ಅವರು ಕೇಳಿದಾಗ ಫೆನ್ಸಿಂಗ್ ಆಗಿದೆಯಾ ಅಂತ ಕೇಳಿದಾಗ ಇದು ಪ್ಯಾರಲಲ್ಲಿ ನಡೀತಿರೋವಂಥ ಕ್ರಮ ಅಂತ ಹೇಳಿದ್ರು. ಈಗ ಅದು ಹಂಗಾಗಿದ್ರು ಅವರು ಟೆಂಪ್ರರಿ ಶೆಲ್ಟರ್ಸನ್ನು ಒಂದು ಹೊಸ ಕಾನ್ಸೆಪ್ಟ್ನ ಶುರು ಮಾಡಿದ್ದಾರೆ, ಪಿಕಪ್ಸ್ನ ಶುರು ಮಾಡಿದ್ದಾರೆ. ಆ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿರೋ ಪ್ರಕಾರ, ಕ್ರೊನಾಲಜಿಕಲ್ ಆರ್ಡರ್ ಪ್ರಕಾರ ಫಾಲೋ ಮಾಡ್ತಾ ಇಲ್ಲ ಅವರು. ಆ್ಯಂಡ್ ಅವ್ರ ಇಷ್ಟಾನುಸಾರ ಅವರು ಪಿಕಪ್ಸ್ನ ಶುರು ಮಾಡ್ತಾ ಇದ್ದಾರೆ. ಸೊ ದೇ ನಾಟ್ ಫಾಲೋಯಿಂಗ್ ಮೇಡಮ್ ಆ್ಯಂಡ್ ದೇರ್ ಫಾರ್ ತೃಪ್ತಿ ಇಲ್ಲ. ಈ ABC ಸೆಂಟರ್ಸ್ ಅಂತ ಇದೆ ಮೇಡಮ್, ಅನಿಮಲ್ ಬರ್ತ್ ಕಂಟ್ರೋಲ್ ಸೆಂಟರ್ಸ್ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ಅದು ಬಂದು ಇರೋದು ಆಪರೇಷನ್ ಮಾಡಿ ಕಳಿಸ್ಬಿಡ್ಬೇಕು ಅಂತ ಇಲ್ಲಿ. ಬಟ್ ಇಲ್ಲಿ ನೋಡಿದಾಗ ಏನಾಗುತ್ತೆ ಅಂತ ಅಂದರೆ ಅಲ್ಲಿ ಅದನ್ನು ಪ್ರಾಣಿಗಳನ್ನ ತುರುಕ್ತಾ ಇದ್ದಾರೆ ಅಲ್ಲಿ. ಸೊ ಈ ಟೆಂಪ್ರರಿಯಾಗಿ ತುರುಕ್ತಾ ಇದ್ದಾರೆ ಅದನ್ನು. ಇಟ್ ಈಸ್ ಓವರ್ ಬರ್ಡನ್ ಮೇಡಮ್. ಟು ಆನ್ಸರ್ ಯುವರ್ ಕ್ವೆಶ್ಚನ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.